ನಮಸ್ಕಾರ ವೀಕ್ಷಕರೇ, ನಾನು ಇಸ್ಮಾಯಿಲ್. ಶುಚಿರುಚಿ ಹೋಟೆಲ್ ಮಲ್ಲೇಶ್ವರಂ 10ನೇ ಕಾಸು ದೇವಸ್ಥಾನದ ರಸ್ತೆ. ಮಲ್ಲೇಶ್ವರಂ ಶುಚಿರುಚಿಯಲ್ಲಿ ಒಂದು ವಿಶೇಷವಾದ ಮಸಾಲ ವಡೆ ಅಂದರೆ ಸಹಜವಾಗಿ ನೀವು ಎಲ್ಲ ಥರ ನೋಡಿರ್ತೀರ. ಬಟ್ ನಮ್ಮಲ್ಲಿ ಒಂಥರ ನಾವು ಇದರಲ್ಲಿ ಮಸಾಲ ವಡೆಯಲ್ಲಿ ಪಾಲಕ್ನ ಆ್ಯಡ್ ಮಾಡ್ತೀವಿ. ಇದು ಒಂಥರ ಹರಾಬರ ಕಬಾಬ್ ಥರನೂ ಫೀಲ್ ಆಗುತ್ತೆ. ನೀವು ಮನೆಯಲ್ಲೂ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಒಂದು ಸಲ ಮಾಡಿದ್ದನ್ನು ನೋಡಿ ಇವತ್ತಿನ ವಿಶೇಷವಾದ ಮಸಾಲ ವಡೆಯ ಒಂದು ಮಸಾಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಮಸಾಲ ವಡೆ ಮಾಡೋದಕ್ಕೆ ನಾವು 1-1.5 ಗಂಟೆ ಮುಂಚೆ ಈ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀವಿ. ಅರ್ಧ ಕೆಜಿ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀವಿ. ಇದು ಚೆನ್ನಾಗಿ ನೆಂದಿದೆ. ನೆಂದ ಮೇಲೆ ನೀರಿಂದ ಈ ಥರ ತಕ್ಕೊತೀವಿ. ಇದನ್ನೆಲ್ಲ ಒಂದು ಪಾತ್ರೆ ಹಾಕ್ಕೊತೀವಿ. ಚೆನ್ನಾಗಿ ನೆಂದಿದೆ. ಇದಕ್ಕೆಲ್ಲ 1 ಗಂಟೆ 1.5 ಗಂಟೆ ಮ್ಯಾಕ್ಸಿಮಮ್ ನೆಂದರೆ ಸಾಕಪ್ಪ. ನೋಡಿ ಎಲ್ಲ ತೆಗೆದುಕೊಂಡಿದ್ದೀನಿ. ಎಲ್ಲೋ ಒಂದೊಂದು ಸೇರಿಕೊಂಡಿದೆ ಅಡಿಯಲ್ಲಿ. ಅದನ್ನು ಹೇಳ್ಕೊತಾ ಇದ್ದೀನಿ. ಬಿಡಬಾರ್ದು, ಹುಡುಕಿ ತೆಗಿಯೋಣ. ಅಲ್ಲ, ಯಾಕೆ ಬಿಡೋಣ, ವೇಸ್ಟ್ ಆಗಲೇಬಾರ್ದು. ಸಿಕ್ತು. ಓಕೆ, ಈಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೋಡಿ, ಬೇಳೆ ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿ ಬೇಳೆಗೆ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಪ್ಪ. ಆಮೇಲೆ ಬೆಳ್ಳುಳ್ಳಿ ಒಂದು ಸೆರೆ. ಶುಂಠಿ ಸ್ವಲ್ಪ ಕಡಿಮೆ, ಒಂದು ಅರ್ಧ. ಯಾವುದು ಬೆಳ್ಳುಳ್ಳಿ ಹಾಕ್ತೋ ಅದಕ್ಕೊಂದು ಅರ್ಧ ಶುಂಠಿ. ಓಕೆ, ಈ ವಡೆನ ನಾವು ಏನು ಮಾಡ್ತೀವಿ ಅಂದ್ರೆ ಗ್ರೈಂಡರಲ್ಲಿ ಉತ್ತಾರೆ, ಅಥವಾ ಈ ಮಿಕ್ಸಿಯಲ್ಲಿ ತರಿ ಮಾಡ್ತಾರೆ. ನಾವು ಈ ಬ್ಲೆಂಡರಲ್ಲಿ ತರಿ ಮಾಡ್ಕೊತೀವಿ. ನೋಡಿ ಯಾವ ಥರ ಬಂದಿದೆ ನೋಡಿ ಎಲ್ಲ ನೋಡಿ. ಉದುರು ಶುಂಠಿ, ಬೆಳ್ಳುಳ್ಳಿ ಯಾವುದಾದ್ರು ಒಂದು ಕಾಣಿಸ್ತಾ ನೋಡಿ. ಎಷ್ಟು ಅದ್ಭುತ ಪುಡಿ ಆಗಿದೆ ನೋಡಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಬೇಳೆ ನೆನೆ ಹಾಕಿರೋದು ಎಲ್ಲನೂ ಪುಡಿ ಆಗಿದೆ. ನಮಗೆಲ್ಲ ಶಾರ್ಟ್ಕಟ್ಟು. ಇವಾಗ ಲೈಫ್ ಅಂದರೆ ಗೊತ್ತಲ್ಲ, ಕೆಲಸ ಅರ್ಜೆಂಟ್ ಆಗಬೇಕು. ಹೋಟ್ಲಾಗ ಅರ್ಜೆಂಟ್ ವಡೆ ಆರ್ಡ್ರ್ ಬಂದಿದೆ, ಏನು ಮಾಡಬೇಕು ಅಂತ ನಮಗೆ ತಲೆಗೆ ಹೋಗಿಲ್ಲ. ಆವಾಗ ಈ ರುಬ್ಕೊಳ್ಳೋದು, ಸಣ್ಣ ಮಿಕ್ಸಿಯಲ್ಲಿ ಹಾಕೋದು ಎಲ್ಲ ತಲೆ. ಶಾರ್ಟ್ಕಟ್ಟಾಗಿ ನಮ್ಮಲ್ಲಿ ಗ್ರೈಂಡರ್ ಇದ್ದಿತ್ತು, ಈ ಒಂದು ಬ್ಲೆಂಡರ್ ಇತ್ತು. ಟಕ್ಕಂತ ಹಾಕ್ಬಿಟ್ಟು ನೋಡಿದಾಗ ಒಳ್ಳೆ ರುಚಿ ಬಂತ್ರಿ. ಇದೆಲ್ಲ ನಾವು ಏನೊಂದು ಮಾಡಿರ್ತೀವೋ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದ ಮೇಲೆ ನಾನು ಪಾಲಕ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವೇನಪ್ಪ ಪಾಲಕ್ ಇದರಲ್ಲಿ ಬಳಸ್ತೀರಾ, ಏನು ಕತೆ ಅಂತ ಕೇಳ್ಬೋದು. ಪಾಲಕ್ ಅಂಶ ಚೆನ್ನಾಗಿ ಹಾಕ್ತೀವಿ. ಯಾಕಂದರೆ ಇದೊಂಥರ ತರಿ ಇರೋದ್ರಿಂದ ಈ ಪಾಲಕ್ ಸೊಪ್ಪು ಜೊತೆ ಬೆರೆತ್ಕೊಂಡ್ರೆ, ಈ ಸೊಪ್ಪುಗಳೆಲ್ಲ ಬೆರೆತ್ಕೊಂಡಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಪುದೀನ ಜಾಸ್ತಿ ಹಾಕಲ್ಲ, ಪುದೀನ ಸ್ವಲ್ಪನೇ ಹಾಕ್ತೀವಿ. 3 ಈರುಳ್ಳಿ, ದಪ್ಪ ಈರುಳ್ಳಿ 3, ನೀವು 4 ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದೆಲ್ಲ ಬೆರೆತ್ಕೊಂಡಾಗ ಏನಾಯ್ತು ಗೊತ್ತಾ, ಇದು ನೋಡಿ ಒಂಥರ ಹರಾಬರ ಕಬಾಬ್ ಥರ ಫೀಲ್ ಆಗುತ್ತೆ. ನಾವು ಅಂತೀವಿ ಹರಾಬರ ಕಬಾಬ್ ಅಂತ. ಹರಾಬರ ಮಸಾಲ ವಡೆ ಅಂದ್ರೂ ತಪ್ಪಿಲ್ಲ ಇದಕ್ಕೆ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಬೋದು. ನೋಡಿ ಈ ವಡೆಯ ಟ್ವಿಸ್ಟ್ ಏನಂದರೆ, ನೀವು ಸಹಜವಾಗಿ ಯಾವುದೇ ವಡೆಯಲ್ಲಿ ಕಡಲೆ ಹಿಟ್ಟು ಬಳಸಲ್ಲ ಅಲ್ವಾ. ನಾನು ಇದನ್ನು ಕಡಲೆ ಹಿಟ್ಟು ಯಾಕೆ ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ. ಕಡಲೆ ಹಿಟ್ಟು 2 ಮುಷ್ಟಿ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕಿದ ತಕ್ಷಣ ಹಿಂಗೆ ನಮ್ಮಲ್ಲಿ ಒಂದು ಪ್ರೊಸೀಜರ್ ಇದೆ. ಹಾಕಿದ ತಕ್ಷಣ ಹಾಕ್ಕೊಂಡು ಹಿಂಡಕ್ಕೆ ಹೋಗಬೇಡಿ. ಇದನ್ನ ಸ್ವಲ್ಪ ಸ್ಲೋ ಆಗಿ ಫಿಂಗರ್ನ ನೀವು ಒಂಥರ ಫೆದರ್ ಟಚ್ಚಲ್ಲಿ ಮಾಡ್ಕೊಳ್ಳಿ. ಫೆದರ್ ಟಚ್ ಮಾಡ್ಕೊಳ್ಳಿ. ಸಿಂಪಲ್ ನೋಡಿ, ಫಿಂಗರ್ ಟಚ್ ನೋಡಿ, ಫೆದರ್ ಟಚ್ ನೋಡಿ. ಇವಾಗ ಈ ಥರ ಆದಮೇಲೆ ಬಿಡೋ ಟೈಮಲ್ಲಿ ನಾವು ಇದನ್ನು ಜಸ್ಟ್ ಒಂದು ಉಂಡೆ ಮಾಡಿದ ತಕ್ಷಣ ಉಂಡೆ ಆಗ್ಬಿಡ್ತದೆ ನೋಡಿ. ಇದು ಉಂಡೆ ಬಂದಿಲ್ಲ ಅಂದ್ಕೊಳ್ಳಿ ಒಂದ್ಸಲ, ಯಾಕಂದರೆ ಸೊಪ್ಪೆಲ್ಲ ಚೆನ್ನಾಗಿರೋದ್ರಿಂದ ಉಂಡೆ ಬಂದಿಲ್ಲ ಅಂದ್ಕೊಳ್ಳಿ. ನೋಡಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಧಾರಾಳ ಸಾಕು, ನೀರು ಹಾಕಬೇಡಿ. ಯಾಕಂದರೆ ಈ ಪಾಲಕ್ ಮತ್ತು ಇದರಲ್ಲಿರೋ ನೀರಿನ ಅಂಶ ಇದೆಯಲ್ಲ, ಸಬ್ಸಿಗೆ ಸೊಪ್ಪಲ್ಲ ನಾವು ತೊಳೆದಿಟ್ಟಿರೋದು ನೀರಂಶ ಅದರಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಹೀರ್ಕೊಂಬಿಟ್ಟಿದೆ. ಈಗ ಈ ವಡೆ ನಿಮ್ಗೆ ಹೆಂಗೆ ಅಂದರೆ, ವಡೆ ಸಹಜವಾಗಿ ಮಸಾಲ ವಡೆ ಅಂದರೆ ಬಿಸಿ ಇರಬೇಕಂತೀರಲ್ವ. ನೀವು ಇದನ್ನು ಮಾಡಿ ತಣ್ಣಗಾದ ಮೇಲೆ ಕೂಡ ತಿಂದ್ರೂ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕ್ರಿಸ್ಪಿ ಹಂಗೆ ಇರುತ್ತೆ. ಯಾಕಂದರೆ ಎಲ್ಲ ಈ ಮಿಕ್ಸಿಯಲ್ಲಿ ನಾವು ಬ್ಲೆಂಡರಲ್ಲಿ ಮಾಡಿದ್ವಲ್ಲ. ನೋಡಿ ಈ ಉಂಡೆ ನೋಡಿ ಹೆಂಗೆ ಬರುತ್ತೆ ಅಂತ. ಈಗ ನೋಡಿ ತುಂಬ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಉಂಡೆ ಅದೇ ಹಿಡ್ಕೊಬೇಕು. ಅದಾಗಿ ನಾವು ಪ್ರೆಷರೇ ಮಾಡ್ತೇವೆ. ಸಿಂಪಲ್ ನೋಡಿ, ಅದು ಹೆಂಗೆ ಕಟ್ಟುತ್ತೆ ಅದು ಹಂಗೆ ಕಟ್ಕೊಳ್ಳುತ್ತೆ. ಆ ಹಿಟ್ಟನ್ನೆಲ್ಲ ಹಾಕ್ಕೊಂಡು ತುಂಬ ನಿಮ್ಮ ಪ್ರೆಷರನ್ನು ಹಾಕಬೇಡಿ, ಮಸಲ್ ಪವರ್ ತೋರಿಸ್ಬೇಡಿ. ಹಿಟ್ಟನ್ನು ಪ್ರೀತಿಯಿಂದ ಈ ಥರ ವಡೆಗಳು ಮಾಡ್ಬೇಕಾದ್ರೆ ಪ್ರೀತಿಯಿಂದ ಮನಸಾರೆ ಮಾಡಬೇಕು.
ಆ ಪ್ರೀತಿ ಮತ್ತು ಒಂದು ನೀವು ಕೈಯಲ್ಲಿ ಫೆದರ್ ಟಚ್ ಅಂದರೆ ತುಂಬ ಸಾಫ್ಟ್ ಹ್ಯಾಂಡಲ್ಲಿ ನೀವು ಅಡುಗೆಗಳು ಮಾಡಬೇಕಾದ್ರೆ ಎಂಥ ಹಿಟ್ಟು ಬೇಕಾದರೂ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡುತ್ತೆ. ನಾವೀಗ ಬಳಸಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲು, ಫಿಸಿಕಲಿ ರಿಫೈನ್ಡ್ ಆಯಿಲು, ತುಂಬ ಅದ್ಭುತವಾದ ಎಣ್ಣೆ. ಅಡುಗೆನೂ ಭಾಳ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದೆಲ್ಲ ನಾವು ಟ್ರೈ ಮಾಡಿದ್ದೀವಿ. ತುಂಬ ಒಳ್ಳೆಯ ಎಣ್ಣೆ. ನೋಡಿ, ಮಸಾಲ ವಡೆ ಕಟ್ಟಿದ್ದೀವಿ. ಮಸಾಲ ವಡೆ ಎಲ್ಲೂ ಒಡೆದೋಗ್ತಾ ಇಲ್ಲ. ಒಂದು ಟಿಪ್ಸ್ ಏನಂದರೆ, ಒಂದು ಕಡ್ಲೆಟನ್ನು ಬಳಸುವಂಥದ್ದು. ಆ ಕಡ್ಲೆಟ್ ಯಾಕೆ ಬಳಸ್ತೀವಿ ಅಂದರೆ ಸೊಪ್ಪು ಜಾಸ್ತಿ ಹಾಕಿರ್ತೀವಿ. ಆ ಸೊಪ್ಪು ಕನ್ಸಿಸ್ಟೆನ್ಸಿ ಅದನ್ನು ಅದು ಕ್ಯಾಚ್ ಮಾಡೋಕ್ಕೋಸ್ಕರ, ಹಿಡಿದಿಡೋಕ್ಕೋಸ್ಕರ. ಇಲ್ಲಾಂದರೆ ಡಿವೈಡ್ ಆಗಿಬಿಡುತ್ತೆ, ಎಲ್ಲ ಹಂಗೆ ಡಿವೈಡ್ ಆಗಿಬಿಡುತ್ತೆ. ಕಟ್ಲೆಟ್ ಹಾಕಿದರೆ ರುಚಿನೂ ಫ್ಲೇವರು ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ, ಚರ್ರಂತ ಹೊಡಿತಾ ಇದೆ. ಹೊಡೆದ್ರೆ ಸಹಜವಾಗಿ ವಡೆನ ಹಿಂಗೆ ತಡ್ತಾರೆ. ಹಿಂಗೆ ತಡೆದಾಗ ಏನಾಗುತ್ತೆ, ನಿಮಗೆ ವಡೆ ಅಲ್ಲೇ ಮುಚ್ಕೊಂಡ್ಬಿಡುತ್ತೆ, ಉದ್ರಾಗಲ್ಲ. ಈ ಥರ ತಡೆದಾಗ ಇಲ್ಲಿ ಓಪನ್ ಆದಾಗ ನೋಡಿ, ಈ ಬೆರಳಲ್ಲಿ ಅಚ್ಚುಗಳೆಲ್ಲ ಚೆನ್ನಾಗಿ ಓಪನ್ ಆಗಿ ಇಲ್ಲೆಲ್ಲ ರೋಸ್ಟ್ ಗರಿಗಳು ಕಾಣಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ ನಮ್ಮ ಮಂಗಳೂರಲ್ಲಿ ಕುಡ್ಲಾಡ ಹೆಂಚಿನ ಮಾಡ್ಬಾರ್ದು ಗೊತ್ತುಂಡ? ಕುಡ್ಲಾಡ ಹೆಂಚಿನ ಮಾಡ್ಬಾರ್ದು ಗೊತ್ತುಂಡ? ಚಟ್ಟಂಬಡೆ ಬಂದ್ಬಾರ್ದು. ಅರ್ಥ ಆಯ್ತಾ ನಾನು ಹೇಳಿದೆ ಅಂತ? ಮಂಗಳೂರಲ್ಲಿ ಇದನ್ನು ಚಟ್ಟಂಬಡೆ ಅಂತಾರೆ. ಯಾಕಂದರೆ ಇದನ್ನು ನಾವು ಏನು ಮಾಡ್ತೀವಿ ಹೇಳಿ, ಈ ಥರ ಚಟ್ಟೆ ಮಾಡ್ತೀವಲ್ಲ, ಈ ಥರ ಅಮ್ತೀವಲ್ಲ, ಈ ಥರ ಅಮುಕೋದಕ್ಕೆ ಚಟ್ಟಂಬಡೆ ಅಂತ. ಪೊರ್ಲಾಪುಂಡು ಅಂದರೆ ತುಂಬ ಚೆಂದ ಆಗುತ್ತೆ ಅಂತ. ನೋಡಿ ಎಷ್ಟು ಚೆಂದ. ಹರಬರ ನಾನು ಕಬಾಬ್ ಅಂತ ಅವಾಗಲೇ ಹೇಳಿದ್ನಲ್ಲ, ಏನಕ್ಕೆ ಹೇಳಿ, ಇದರಲ್ಲಿ ಸ್ವಲ್ಪ ಈ ಹಸಿರು ಪದಾರ್ಥಗಳು ಜಾಸ್ತಿ ಇದೆ, ಪಾಲಕ್ಕು ಮತ್ತು ಸಬ್ಸಿಗೆಲ್ಲ ಬೀಳೋದ್ರಿಂದ ಇದನ್ನು ಹರಬರ ಕಬಾಬ್ ಥರ ಅಂತ ನಾನು ಹೇಳಿರ್ತೀನಿ. ಹಾಕಿದ ತಕ್ಷಣ ಯಾವತ್ತೂ ಕುರುಪಿ ಹಾಕಬಾರ್ದು. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಕುರುಪಿ ಹಾಕೋ ಎಲ್ಲ ಒಡೆದೋಗುತ್ತೆ, ಬಿಡಬೇಕು ಅಲ್ಲೇ. ಏನು ಅರ್ಜೆಂಟ್ ಏನಿಲ್ಲ ನಮಗೆ. ಒಂದು ಹದವಾಗಿ ಒಂದು ಕಲರ್ ಬಂದ ತಕ್ಷಣ ಅದನ್ನ ಚೇಂಜ್ ಮಾಡಬೇಕು ನಾವು. ಇನ್ನೊಂದು ಸಲ ಮತ್ತೆ ರೋಸ್ಟ್ ಮಾಡಬೇಕು. ಈ ನಮ್ಮ ಶುಚಿರುಚಿಯಲ್ಲಿ ಹೇಗೆ ಅಂದರೆ ಎಲ್ಲ ಥರ ವಡೆಗಳು ಸಿಗುತ್ತೆ. ಈ ಮಸಾಲೆ ವಡೆ ಅಂತೂ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಹೊತ್ತು ಇರುತ್ತೆ, ಖಾಲಿ ಆಗೋ ತನಕ ಇರುತ್ತೆ. ಖಾಲಿ ಆದಮೇಲೆ ಇರೋಲ್ಲ ಅಷ್ಟೇ. ಆಮೇಲೆ ಮಧುರ ವಡೆನೂ ಮಾಡ್ತೀವಿ, ಮಧುರ ವಡೆನೂ ಅಷ್ಟೇ, ಖಾಲಿ ಆಗೋ ತನಕ ಇರುತ್ತೆ, ಖಾಲಿ ಆದಮೇಲೆ ಸಿಗೋಲ್ಲ. ಆಮೇಲೆ ಉದ್ದಿನ ವಡೆ ಮಾಡ್ತೀವಿ, ಉದ್ದಿನ ವಡೆ ಸಾಯಂಕಾಲ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸಿಗುತ್ತೆ. ಸೊ ಈಗ ಹಾಫ್ ಬಾಯ್ಲ್ ಆಯಿತು. ಹಾಫ್ ಬಾಯ್ಲ್ ಅಂದರೆ ನೋಡಿ, ಎಷ್ಟೊತ್ತಿಂದ ಬಿಟ್ಟಿದ್ದೀವಿ ನಾವು. ಕೆಂಪು ಕಲರ್ ಬರೋ ಸ್ಟೇಜಲ್ಲಿ ನಾವು ಅದನ್ನು ತೆಗೆದು ಹಾಕಬೇಕು. ಹಾಕಿದ ಮೇಲೆ ಇನ್ನೊಂದು ಸಲ ಹಾಕಿದಾಗ ಮತ್ತೆ ಅದನ್ನು ಡಬಲ್ ರೋಸ್ಟ್ ಮಾಡಿದಾಗ ನಿಮ್ಮ ಮಸಾಲ ವಡೆ ಸೂಪರಾಗಿ ಒಳ ತನಕ ಬೇಯುತ್ತೆ. ನೋಡಿ, ನಮ್ಮ ವಡೆಯ ಲುಕ್ ಆ್ಯಂಡ್ ಫೀಲ್ ನೋಡಿ ಹೆಂಗಿದೆ ನೋಡಿ. ನಾವೇನೇನು ಪ್ರೆಸ್ ಮಾಡಿ ಹಾಕಿದ್ದೀವಿ, ಆ ಒಂದು ಸೈಜ್ ಸ್ಟ್ರಕ್ಚರ್ ನೋಡಿ ಹೆಂಗಿದೆ, ಬ್ಯೂಟಿಫುಲ್ ಆಗಿದೆ. ಒಂಥರ ತರಿ ಎಲ್ಲ ಒಡೆದೋಗಿರೋವಂಥದ್ದು ವಡೆ ಅಂದರೆ ಹಂಗೆ ಬರಬೇಕು ನೋಡಿ. ಕಾಣೋದಕ್ಕೆ ಒಂಥರ ಲುಕ್ ಇದ್ದಾಗಲೇ ಆಮೇಲೆ ರುಚಿನೂ ಅಲ್ಲೇ ಗೊತ್ತಾಗುತ್ತೆ, ಡಿಸೈಡ್ ಆಗಿಬಿಡುತ್ತೆ. ಯಾವುದೇ ಅಡುಗೆಗಳು ನೋಡಿ ನೀವು, ಅವ್ರ ಅಂದ ಚಂದನೇ ಫಸ್ಟ್ ಅಲ್ವಾ, ಅದೇ ಥರ ಒಂದು ಅಡುಗೆಯಲ್ಲಿ ಒಂದು ಪದಾರ್ಥಗಳ ಆ ಒಂದು ಲುಕ್ಕು, ಫಸ್ಟ್ ಲುಕ್ಕು. ಸೊ ಇಲ್ಲಿ ಮತ್ತೆ ಈಗ ಇನ್ನೊಂದು ಸ್ವಲ್ಪ ವಡೆ ಇದೆ, ಅದು ಒಟ್ಟಿಗೆ ಬಿಟ್ಬಿಟ್ಟು ಆಮೇಲೆ 2 ಒಟ್ಟಿಗೆ ಫ್ರೈ ಮಾಡುವಂಥದ್ದು ನೋಡಿ. ದಯವಿಟ್ಟು ನೋಡಿ, ಕೈಯಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಈ ಬೆರಳಚ್ಚು ಬರಲೇಬೇಕು. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಬೆರಳಚ್ಚು ಬರದೆ ಈ ಥರ ಪ್ರೆಸ್ ಮಾಡಿ ಯಾಕಂತಾರೆ. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇದು ಇಲ್ಲಿ ಅಂಟು ಥರ ಒಂಥರ ಉಂಡೆ ಥರ ಬಂದುಬಿಡುತ್ತೆ. ಆರಾಮಾಗಿ ಫ್ರೀ ಹ್ಯಾಂಡಾಗಿ ಫ್ರೀ ಮೈಂಡೆಡಾಗಿ ವರ್ಕ್ ಮಾಡಿ ನಿಮ್ಮ ಅಡುಗೆಗಳು ಆರಾಮಾಗಿ ನಿಮಗೆ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ದೀನಿ, ಏನಿಲ್ಲ, ಒಂದು ಸಲ ಕೈಗೆ ಹಿಡ್ತಾ ಸಿಕ್ಬಿಟ್ರೆ ಯಾವ ವಡೆಗಳು ದೊಡ್ಡ ವಿಷಯ ಅಲ್ಲ, ಯಾವ ಬಿರಿಯಾನಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಅಡುಗೆ ಮಾಡುವ ಒಂದು ಅಭಿರುಚಿ, ಆ ಅಭಿರುಚಿಯನ್ನು ನಾವು ಅಭಿರುಚಿಯಾಗಿ ನಮಗೆ ಆ ಇಂಟ್ರೆಸ್ಟ್ ಇರಬೇಕಾದ್ರೆ ಮಾಡಿಬಿಡ್ಬೇಕು. ನಾವು ಏನೇ ಕೊಡಿಸಿದ್ದು ಜನ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಖುಷಿ ಪಡೋಲ್ಲ. ನಾವು ನಿಂತು ಅಡುಗೆ ಮಾಡಿ ಕೊಟ್ಟಾಗ ಆ ಖುಷಿ, ಆ ಒಂದು ಅವರಿಗೆ ಆನಂದ ಏನು ಅದು ಯಾವುದ್ರಲ್ಲೂ ನಾವು ಕಾಣಲ್ಲ ಅಂತ ಸಹಜವಾಗಿ ದುಡ್ಡು ಖರ್ಚು ಮಾಡ್ತೀರಾ, ಏನು ಬೇಕಾದ್ರೆ ಕೊಡ್ತೀರಾ, ಏನು ಬೇಕಾದ್ರೆ ತಿನ್ನಿಸ್ತೀರಾ. ಜೊತೆಗೆ ನೀವು ಅಡುಗೆ ನಿಂತ್ಕೊಂಡು ಮಾಡ್ತಾರೆ ಅಂದರೆ ಅಲ್ವಾ, ನಳಪಕ ರಾಜರಾಗಿದ್ದು ಏನು ಆ ಕೆಲಸ ಮಾಡಲೇಬೇಕು. ನೋಡಿ ಈಗ ರೋಸ್ಟ್ ಆಗಿದೆ. ನೋಡಿ, ನಮ್ಮ ಶುಚಿರುಚಿಯಲ್ಲಿ ತುಂಬ ಫೇಮಸ್ ಆಗಿ ತುಂಬ ಫಾಸ್ಟ್ ಮೂವಿಂಗಲ್ಲಿ ಒಂದು ವಡೆ ತೊಗೊಂಡ್ರೆ 2 ವಡೆ ಕೊಡು, 2 ವಡೆ ತೊಗೊಂಡ್ರೆ 3 ವಡೆ ಕೊಡು, 3 ತೊಗೊಂಡ್ರೆ 4 ಕೊಡಿ, 5 ಪಾರ್ಸಲ್ ಕೊಡಿ, 10 ಪಾರ್ಸಲ್ ಕೊಡಿ ಅಂತ ಕೇಳುವಂಥ ವಡೆ ಇದು.
ಓಕೆ, ನಾನೊಂದು ವಡೆನ ಮುರಿದು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ಒಳಗಡೆ ನಾವು ಹಾಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅದ್ಭುತವಾಗಿ ಸ್ವಲ್ಪ ಲೈಟ್ ಗ್ರೀನಿಶ್ ಹೊಡೆದಿದೆ. ಆ ಸಾಫ್ಟ್ ಆ್ಯಂಡ್ ಔಟರ್ ಕಂಪ್ಲೀಟ್ ಕ್ರಿಸ್ಪಿ. ಅದಕ್ಕೆ ನಾವು ಕಡ್ಲೆಟೆಲ್ಲ ಬಳಸೋದ್ರಿಂದ ಇನ್ನೂ ಕ್ರಿಸ್ಪಾಗಿದೆ. ಏನಾದರೂ ಪಕ್ಕದಲ್ಲಿದ್ದರೆ ನಿಮಗೆ ಈ ಸೌಂಡ್ ಕೂಡ ಫೀಲ್ ಆಗ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಹೋಟ್ಲಲ್ಲಿ 10 ರೂಪಾಯಿಗೆ ವಡೆ ಸಿಗುತ್ತೆ ರೀ. ಒಳಗೆಲ್ಲ ಚೆನ್ನಾಗಿ ಬೆಂದಿದೆ. ಔಟರ್ ಸೈಡ್ ಎಲ್ಲ ಕಂಪ್ಲೀಟ್ ಡಬಲ್ ರೋಸ್ಟ್ ಆಗಿರೋದ್ರಿಂದ ಕಂಪ್ಲೀಟ್ ಕ್ರಿಸ್ಪ್ ಆಗಿದೆ. ಹೇಳೋದಲ್ಲ, ನಾನು ಹೇಳೋದಂಗೆ ನೀವು ಅಡುಗೆ ಫಾಲೋ ಮಾಡಿದ್ರೆ 100% ನೀವು ಕೂಡ ಇದೇ ವಡೆನ ಮನೇಲಿ ಮಾಡ್ತೀರಾ. ತುಂಬ ಚೆನ್ನಾಗಿದೆ. ಓಕೆ, ಮಾಡಿದಂಥ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಆ್ಯಕ್ಚುಲಿ ನನಗೆ ನಾನು ಬೆನ್ನು ತಟ್ಟಬೇಕಂದ್ರೆ ನನಗೆ ಭಾಳ ಇಷ್ಟ ಆಯಿತು. ಇದನ್ನು ನಾನು ತೋರಿಸ್ಕೊಡ್ಬೇಕಂತ ಭಾಳ ಆಸೆನೂ ಇತ್ತು. ಪ್ರೀತಿಯಿಂದ ಒಳ್ಳೆಯ ಮಸಾಲೆ ವಡೆ ರೆಸಿಪಿ ತೋರಿಸಿದ್ದೀನಿ. ಇದನ್ನು ನೀವು ನಮ್ಮ ಕಲರ್ ಟಾಕೀಸಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದಿರೋರಿಗೆ ಸಬ್ಸ್ಕ್ರೈಬ್ ಆಗೋ ಹಾಗೆ ನೀವು ಹೇಳಿ. ತುಂಬ ಇನ್ನು ಬೇರೆ ಬೇರೆ ಥರದ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಅದ್ಭುತವಾದ ಟಿಪ್ಸ್ ಕೊಡ್ತಾ ಇದ್ದೀನಿ ರೀ. ಪಾಠ ಹೇಳ್ಕೊಡ್ತಾ ಇದ್ದೀನಿ. ಸ್ಕೂಲಲ್ಲಿ ಮೇಷ್ಟ್ರುಗಳು ಹೆಂಗೆ ಪಾಠ ಮಾಡ್ತಾರೆ ಆ ಥರ ಪಾಠ ಹೇಳಿ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ನಿಮಗೆ ಆನ್ಲೈನ್ ಕ್ಲಾಸ್ ಥರನೇ ಆಗಿರುತ್ತೆ. ಅಷ್ಟು ಡೀಟೇಲಾಗಿ ಹೇಳ್ಕೊಡ್ತೀನಿ. ಕಲ್ತ್ಕೊಳ್ಳಿ, ಏನಿದೆ, ನಾವೇನಿಲ್ಲ, ನಮ್ಮ ಕೈಯಲ್ಲಿ ಗೊತ್ತಿರೋದು ನಿಮ್ಗೆ ಹೇಳ್ಕೊಡ್ತೀವಿ. ನೀವು ಅದನ್ನು ಮಾಡಿ, ನೀವು ಮನೆಯಲ್ಲಿ ಎಂಜಾಯ್ ಮಾಡಿ, ಖುಷಿಯಾಗಿ ಫ್ಯಾಮಿಲಿ ಜೊತೆ ತಿನ್ಕೊಳ್ಳಿ. ಇನ್ನೊಬ್ಬರಿಗೆ ಅದನ್ನು ಶೇರ್ ಮಾಡಿ. ಅಲ್ಲಿವರೆಗೂ ಮುಂದಿನ ವೀಡಿಯೋ ತನಕ ಕಾಯ್ತಾ ಇರಿ. ಬಾಯ್.